ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಕಿಚನ್ನ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಅಡುಗೆ ಮನೆಯ ಶೃಂಗಾರ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ನನ್ನ ಅಡುಗೆ ಮನೆಯ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ನನ್ನ ಕಿಚನ್ ಈ ರೀತಿಯಲ್ಲಿದೆ. ಆಲ್ಮೋಸ್ಟು ನಾನು ಕ್ಲೀನಾಗೆ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ, ಕ್ಲೀನಾಗೂ ಕೂಡ ಇಟ್ಕೊಂಡಿದ್ದೀನಿ ಅಂತ ನನ್ನ ಪ್ರಕಾರ. ನನಗೆ ಅಡುಗೆ ಮನೆ ಎಷ್ಟು ಕ್ಲೀನಾಗಿರುತ್ತೆ ಅಷ್ಟು ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು. ಹಾಗಾಗಿ ನನ್ನ ಕಿಚನ್ನು ಒಂದು 3 ಇಯರ್ಸಿಂದನೂ ಹೀಗೇ ಇರೋದು. ಸೊ ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ವೇರಿಯೇಷನ್ ಮಾಡಿ ನೋಡೋದಕ್ಕೂ ಸ್ವಲ್ಪ ಚೆನ್ನಾಗಿ ಹಾಗೆ ಸುಂದರವಾಗಿ ಕಾಣಲಿ ಅಂತ ನನ್ನ ಕಿಚನ್ನ ಮೇಕ್ ಓವರ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಬಾಕ್ಸ್ ಎಲ್ಲ ಫಸ್ಟು ರೇಷನ್ ಐಟಮ್ ಎಲ್ಲ ತುಂಬಿ ಇಟ್ಟಿರೋವಂಥ ಬಾಕ್ಸ್ನೆಲ್ಲ ತೆಗೆದು ನನ್ನ ಕಿಚನ್ನಲ್ಲಿ 4 ಸ್ಟೆಪ್ಸ್ ಕೊಟ್ಟಿದ್ದಾರೆ ಈ ರೀತಿ ಐಟಮ್ ಎಲ್ಲ ಇಟ್ಕೊಳ್ಳಿಕ್ಕೆ. ನಾನು ಬಂದು ಅಡುಗೆ ಮಾಡೋ ಡೈರೆಕ್ಷನಲ್ಲೇ ಸ್ವಲ್ಪ ಗ್ರಾಸರೀಸ್ ಎಲ್ಲ ತುಂಬಿಟ್ಟಿರುವಂತಹ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಈ ಸೈಡ್ ಬಂದು ಸ್ಟೀಲ್ ಪಾತ್ರೆಗಳು, ದೊಡ್ಡ ದೊಡ್ಡ ಪಾತ್ರೆ ತಕ್ಕ ಮಟ್ಟಿಗೆ ಇರುವಂತಹದ್ದು. ನಾನು ಜಾಸ್ತಿ ಏನು ಬಳಸೋದಕ್ಕೆ ಹೋಗಲ್ಲ, ಬಟ್ ನನಗಿದೆ ಜಾಸ್ತಿ ಅಂತ ಫೀಲ್ ಆಗುತ್ತೆ. ನಾನು ಈ ಕಡೆ ಇಟ್ಕೊಂಡಿರೋ ಕಾರಣ ಏನಪ್ಪ ಅಂದರೆ, ನಾವು ಒಗ್ಗರಣೆ ಹಾಕೋದೆಲ್ಲ ಅದು ಆವಿ ಬಂದು ಪಾತ್ರೆಗೆಲ್ಲ ಅಂಟು ಬರುತ್ತೆ. ಹಾಗಾಗಿ ಅದನ್ನು ತಿಕ್ಕೋದಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಈ ಸೈಡ್ ಇಟ್ಕೊಂಡಿದ್ದೀನಿ. ಇನ್ನು ಮೇಲ್ಗಡೆ ಸ್ಟೆಪ್ಸ್ ಬಂದು ನಾನು ಮಿಕ್ಸಿ ಜಾರ್ಸ್ನ ಇಟ್ಕೊಂಡಿದ್ದೀನಿ. ಅದು ಡೈಲಿ ಯೂಸ್ ಮಾಡೋದ್ರಿಂದ ಅಷ್ಟೇನು ಅಲ್ಲಲ್ಲೇ ತೊಳ್ಕೊಳ್ಳೋದ್ರಿಂದ ಗಲೀಜಾಗಿ ಫೀಲ್ ಆಗೋಲ್ಲ. ಮತ್ತು ಬಾಕ್ಸ್ ಎಲ್ಲ ಬಂದು ನಾನು 15 ಡೇಸ್ ಒಂದ್ಸಲಿ, ಇಲ್ಲಾಂದರೆ ಬಾಕ್ಸ್ ಏನಾದರೂ ಅಂಟು ಬಂತು ಅಂದರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತೀನಿ. ನಮ್ಮದು ಬಂದು ಕಿಚನಲ್ಲಿ ಕಿಟಕಿ ಸ್ವಲ್ಪ ಈ ಸೈಡ್ ಇರೋದ್ರಿಂದ ಆ ರೀತಿ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನನಗೇನಷ್ಟು ಹಿಂಸೆ ಅನಿಸೋದಿಲ್ಲ. ನನಗೆ ಸ್ವಲ್ಪ ಅಂಟು ಬಂದರೂ ಅಷ್ಟೇ ಅಲ್ಲೇ ಎಲ್ಲ ಕ್ಲೀನಾಗಿ ತೊಳೆದು ಮಡಗ್ತೀನಿ. ನೆಕ್ಸ್ಟು ಅಡುಗೆ ಮನೆ ಪಾತ್ರೆ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎಲ್ಲನೂ ಒರೆಸಿ ಅಲ್ಲಿಗೂ ಕೂಡ ಪಾತ್ರೆ ಎಲ್ಲ ಶಿಫ್ಟ್ ಮಾಡಿದೆ. ಅದಾದಮೇಲೆ ಇಲ್ಲಿ ನಾನು ಸ್ಟಿಕ್ಕರ್ಸ್ ತರಿಸಿದ್ದೆ ಅಲ್ಲ, ಹಾಗಾಗಿ ಅದಕ್ಕೆ ನೇಮ್ ಎಲ್ಲ ಬರೆದು, ನಾನು ಇಂಗ್ಲೀಷಲ್ಲೇನು ಬರೆಯೋದಕ್ಕೆ ಹೋಗಿಲ್ಲ, ಕನ್ನಡದಲ್ಲೇ ಬರೆದು ಬಾಕ್ಸ್ಗೆಲ್ಲ ಗ್ರಾಸರೀಸ್ನೆಲ್ಲ ಫಿಲ್ ಮಾಡಿ, ಅದು ನಾನು ಜಾಸ್ತಿ ಏನು ವೀಡಿಯೋಸಲ್ಲಿ ಇಲ್ಲಿ ತೋರಿಸೋದಕ್ಕೆ ಹೋಗಿಲ್ಲ. ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿರೋದು ಜಸ್ಟು ಯಾವ್ಯಾವ ಬಾಕ್ಸ್ಗೆ ನಾನು ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾವ್ಯಾವ ಬಾಕ್ಸಿಗೆ ನಾನು ಯಾವ್ಯಾವ ಪದಾರ್ಥಗಳನ್ನ ಹಾಕ್ತೀನಿ ಆ ಪದಾರ್ಥಗಳ ನೇಮ್ ಬರೆದು ಈ ರೀತಿಯಲ್ಲಿ ನಾನು ಅಂಟಿಸ್ತಿದ್ದೀನಿ. ಯಾಕಂದರೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಇನ್ನೊಂದೇನಪ್ಪ ಅಂದರೆ ನನಗೆ ಅನಿಸಿದ್ರಲ್ಲಿ ಈ ರೀತಿ ಸ್ಟಿಕ್ಕರ್ನ ನಾವು ಅಂಟಿಸೋದ್ರಿಂದ ದೂರದಿಂದ ನೋಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಗೆ ಬಾಕ್ಸ್ ಇಟ್ಟರೆ ಅಷ್ಟೊಂದು ಲುಕ್ಕಾಗಿ ಕಾಣಲ್ಲ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಗ್ರಾಸರೀಸ್ ಎಲ್ಲ ಖಾಲಿಯಾಗಿದ್ದರಿಂದ ನಾನಿಲ್ಲಿ ಫುಲ್ಲು ಬಾಕ್ಸ್ಗೆ ಏನಿದೆ ಆ ಬಾಕ್ಸ್ ಫುಲ್ಲು ನಾನು ಫಿಲ್ ಮಾಡ್ಕೊತಿದ್ದೀನಿ. ಅರ್ಧ ಫಿಲ್ ಮಾಡಿಕೊಂಡ್ರೆ ಪದೇ ಪದೇ ಬೇಗ ಖಾಲಿಯಾಗುತ್ತೆ ಕೂಡ, ಹಾಗೆ ಪದೇ ಪದೇ ಫಿಲ್ ಮಾಡ್ಕೊಳ್ಳಿಕ್ಕಾಗಲ್ಲ. ಆದಷ್ಟು ಅದಕ್ಕೆ ಫಿಲ್ ಮಾಡಿ ನೆಕ್ಸ್ಟು ಅದನ್ನು ಹಾಗೇ ಇಡ್ತೀನಿ ಮಿಕ್ಕಿದ್ದನ್ನು. ಇಲ್ಲಿ ನಾನು ಲವಂಗ ಹಾಕ್ತಿರೋ ಕಾರಣ ಏನಪ್ಪ ಅಂದರೆ ಯಾವುದೇ ರೀತಿ ಇರುವೆಗಳು ಅದಕ್ಕೆ ತಾಗಲ್ಲ, ಹಾಗಾಗಿ ನಾನು ಲವಂಗ ಹಾಕಿ ಇಡ್ತಾಯಿದ್ದೀನಿ. ಇಲ್ಲಿ ನೆಕ್ಸ್ಟು ಬಂದು ನಾನು ಸೆರಾಮಿಕ್ ಜಾರಿಗೆ ಒಂದಕ್ಕೆ ಸಾಲ್ಟು, ಪುಡಿ ಉಪ್ಪು, ಹಾಗೆ ಇನ್ನೊಂದಕ್ಕೆ ಕಲ್ಲುಪ್ಪು ಹಾಕಿ ಇಡ್ತಿದ್ದೀನಿ.
ನಾನು ಫುಲ್ಲು ಗ್ರಾಸರೀಸ್ ಎಲ್ಲ ಫಿಲ್ ಮಾಡೋದನ್ನ ತೋರಿಸಿಲ್ಲ, ಯಾಕಪ್ಪ ಅಂದರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಹಾಗಾಗಿ ನಾನು ಇಲ್ಲೇ ನಿಮಗೆ ಎಲ್ಲ ಸೆಟ್ ಮಾಡ್ತೀನಲ್ಲ, ಅಲ್ಲೇ ನೀವು ನೋಡ್ತೀರಾ ಅಂತ ನಾನು ಯಾವುದೇ ರೀತಿ ಗ್ರಾಸರೀಸ್ನ ಫಿಲ್ ಮಾಡೋದನ್ನ ಅಷ್ಟಾಗಿ ತೋರಿಸಿಲ್ಲ. ಫಸ್ಟು ಸ್ಟೆಪ್ಪಲ್ಲಿ ಬಂದು ನಾನು ಈ ರೀತಿ ಸ್ಮಾಲ್ ಸೈಜಸ್ಟು ಬಾಕ್ಸ್ನ ಇಡ್ತಾ ಇದ್ದೀನಿ. ಬಟ್ ನನಗೆ ಅಲ್ಲಿ ಒಂದು ಸಾಕಾಗಲಿಲ್ಲ, ಒಂದು ಬಾಕ್ಸ್ ಬಂದು. ಹಾಗಾಗಿ ನಾನು ಈ ಕಡೆ ಡೈರೆಕ್ಷನಲ್ಲಿ ಇಟ್ಟಿದ್ದೆ. ಇದು 12 ಸೆಟ್ ಬಂದು ಕರೆಕ್ಟಾಗಿ ನಮಗೆ ಸೆಟ್ ಆಯಿತು ಅಂತಲೇ ಹೇಳ್ಬೋದು. ರವೆ ಎಲ್ಲ ಖಾಲಿ ಆಗಿದ್ದರಿಂದ ನಾನು ಯಾವುದೇ ರೀತಿ ರವೆನ ಹುರಿದು ನಾನು ಫಿಲ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ನೀವು ರವೆ ಏನಾದರೂ ಫಿಲ್ ಮಾಡ್ಕೋಬೇಕಿದ್ರೆ ರವೆನ ಹುರಿದು ಸ್ವಲ್ಪ ಹೊತ್ತು ಅದನ್ನು ಆರಿದ ಮೇಲೆ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಖಾಲಿ ಆಗಿತ್ತಲ್ಲ, ಸೊ ಹಾಗಾಗಿ ನಾನು ಫಿಲ್ ಮಾಡಲಿಕ್ಕೆ ಆಗಲಿಲ್ಲ. ಜಸ್ಟು ಏನೇನು ಐಟಮ್ ಇದೆ ಅಷ್ಟನ್ನು ಮಾತ್ರ ಫಿಲ್ ಮಾಡಿ ನಾನು ಇಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಆ ಬಾಕ್ಸಿಗೆ ಆ ಬ್ಲ್ಯಾಕ್ ಕಲರ್ ಸ್ಟಿಕ್ಕರಿಂದನೇ ಲುಕ್ ಬಂದಿದೆ ಅಂತ ಹೇಳ್ಬೋದು. ನನಗೆ ಆ ರೀತಿಯೇ ಅನಿಸ್ತಿರೋದು, ಹಾಗಾಗಿ ನಾನು ನಿಮ್ಮ ಜೊತೆನೂ ಕೂಡ ಹೇಳ್ತಿದ್ದೀನಿ. ನೆಕ್ಸ್ಟು ನಾನು ಗ್ಯಾಸ್ ಪಕ್ಕದಲ್ಲೇ ಒಂದು ರ್ಯಾಕ್ನ ಇಟ್ಕೊಂಡಿದ್ದೀನಿ. ಈ ರ್ಯಾಕ್ ಬಂದು ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ, ಹಾಗೆಯೇ ನನಗೂ ಕೂಡ ಕಂಫರ್ಟಬಲ್ ಆಗಿ ಅನ್ನಿಸ್ತು. ಹಾಗಾಗಿ ನಾನು ಗ್ಯಾಸ್ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಕೆಳಗಡೆ ಇಲ್ಲಿ ಬಂದು ಟೀ ಪೌಡರ್ ಹಾಗೆ ಕಾಫಿ ಪೌಡರ್ನ ಫಿಲ್ ಮಾಡಿದ್ದೀನಿ ಸೆರಾಮಿಕ್ ಜಾರಲ್ಲಿ ಬಂದು. ನೆಕ್ಸ್ಟು ಇಲ್ಲಿ ನಾನು ಚಿಕ್ಕ ಗ್ಲಾಸಸ್ ಬಾಕ್ಸ್ಗೆ ನಾನು ಏಲಕ್ಕಿ ಹಾಗೆ ಅರಿಶಿನದ ಪುಡಿ ಜೊತೆಗೆ ಜೀರಿಗೆ ಹಾಗೆ ಚಿಲ್ಲಿ ಪೌಡರ್ ಇಷ್ಟನ್ನು ಕೂಡ ಫಿಲ್ ಮಾಡಿಕೊಂಡು ಅಲ್ಲೇ ಇಟ್ಕೊತಿದ್ದೀನಿ. ಸ್ವಲ್ಪ ಚೇಂಜಸ್ ಕೂಡ ಆಗಿದೆ, ಆಮೇಲೆ ವಿಡಿಯೋ ನಾನು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ಸ್ವಲ್ಪ ಜಾಗ ಅಷ್ಟು ಹಿಡಿಸ್ಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ವೇರಿಯೇಷನ್ ಮಾಡಿದೆ. ಸೈಜ್ ವೈಸ್ ನಾನು ತುಂಬ ದೊಡ್ಡದಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಕಡೆ ಮೀಡಿಯಮು ಅಲ್ಲ, ಈ ಕಡೆ ತುಂಬ ಚಿಕ್ಕದು ಅಲ್ಲ ಅನ್ನೋ ರೀತಿಯಲ್ಲಿ ಬಂದಿದೆ. ನಾನು ಇಲ್ಲಿ ಬಂದು ಗಿಫ್ಟ್ನ ರ್ಯಾಪ್ ಮಾಡಿ ಕೊಟ್ಟಿರುವಂತಹ ಆ ಶೀಟ್ನ ತೆಗೆದು ನಾನು ಅಲ್ಲಿ ಹಾಕಿದ್ದೀನಿ, ಯಾಕಂದರೆ ತಿಕ್ಕಾಗೋಯ್ತು, ಹಾಗೆಯೇ ಫಿಟ್ಟಾಗೂ ಕೂಡ ಕೂತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ಹಾಕಿದ್ದೀನಿ. ಹಾಗೆ ಇಲ್ಲಿ ನಾನು ಗ್ಲಾಸಿನ ಬಾಟಲ್ ಅಂದರೆ ನನಗೆ ಸಿಕ್ಕಾಬಟ್ಟೆ ಭಯ, ಸ್ವಲ್ಪ ಮಿಸ್ ಆದರೂ ಕೂಡ ಒಡೆದೋಗುತ್ತೆ ಅನ್ನೋ ಕಾರಣಕ್ಕೆ ಎಣ್ಣೆ ಎಲ್ಲ ಯೂಸ್ ಮಾಡಿರ್ತೀವಿ, ಜಸ್ಟ್ ಒಂದು ಡ್ರಾಪ್ ಹಾಗೆ ಇದ್ದರೆ ಜಾರೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನಾನು ಅದಕ್ಕೆ ನನ್ನ ಮಗಳಿಗೆ ವೇಸ್ಟ್ ಮಾಡಿ ಆ ರೀತಿ ಹಾಕೋದ್ರಿಂದ ಗ್ರಿಪ್ಪಾಗಿ ಕೂಡ ರೀತಿಯಲ್ಲಿ ಹಾಕಿದ್ದೀನಿ. ನಮ್ಮ ಕಿಚನ್ ಬಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಬಾಕ್ಸ್ ಟೈಪಲ್ಲಿದೆ, ಸೊ ಹಾಗಾಗಿ ಉದ್ದನೂ ಬರೋದಿಲ್ಲ, ಹಾಗೆ ಅಗಲನೂ ಜಾಸ್ತಿ ಇಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಐಟಮೆಲ್ಲ ನಾನು ಈಚೆಗಡೆನೇ ಇಟ್ಕೊಂಡು ಹಾಲ್ನಲ್ಲಿ ಪ್ರತಿಯೊಂದು ಬಾಕ್ಸ್ ಎಲ್ಲ ವೇಸ್ಟ್ ಬಾಕ್ಸ್ ಇನ್ನೇನು ಯೂಸ್ ಮಾಡೋದಕ್ಕಾಗಲ್ಲ, ನಾನು ಆಗಿರೋದನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಎಸೆಯೋದಕ್ಕೆ ಮನಸ್ಸು ಬರಲಿಲ್ಲ ಹಳೆ ಬಾಕ್ಸ್ನೆಲ್ಲ, ಯಾಕಂದರೆ 3 ಇಯರ್ಸಿಂದ ಅದ್ರ ಜೊತೆ ಅಡುಗೆ ಆಗಿರ್ಬೋದು ಪ್ರತಿಯೊಂದು ಕೂಡ ಅದ್ರ ಜೊತೆನೇ ಬಂದಿರೋದ್ರಿಂದ ಎಸೆಯೋದಕ್ಕೆ ಮನಸ್ಸು ಬರಲಿಲ್ಲ. ಹಾಗಾಗಿ ನಾನು ಒಂದು ಟ್ರಿಕ್ ಯೂಸ್ ಮಾಡಿ ಹಾಗೆಯೇ ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದು ನನ್ನ ಹಸ್ಬೆಂಡ್ ನನಗೆ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾ ಇದ್ದಾರೆ. ನನಗೆ ಈ ಗ್ರಾಸ್ನೆಲ್ಲ ಅಷ್ಟೊಂದು ಅಂಟಿಸೋದಕ್ಕೆ ಬರೋದಿಲ್ಲ, ಹಾಗಾಗಿ ನನ್ನ ಹಸ್ಬೆಂಡ್ ಅಂಟಿಸ್ಕೊಡ್ತೀನಿ ಕೊಡು, ಅವ್ರಿಗೆ ಈ ರೀತಿ ಮಾಡೋದ್ರಲ್ಲೆಲ್ಲ ಖುಷಿ. ಹಾಗಾಗಿ ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಅವರು ಆ ಬೋರ್ಡ್ನೆಲ್ಲ ಎಲ್ಲಿ ಸ್ಟಿಕ್ ಮಾಡೋದು ಅಂತ ನನ್ನೇ ಕೇಳಿ ಸ್ಟಿಕ್ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಅಂದ್ಕೊಳ್ದೇ ಇರೋ ರೀತಿ ಬರಲಿಲ್ಲ ಅಂದರೆ ನಾನು ಸ್ವಲ್ಪ ಅಗ್ರೆಸಿವ್ ಆಗೋದು ಜಾಸ್ತಿ. ಹಾಗಾಗಿ ನನ್ನ ಹಸ್ಬೆಂಡ್ ಬಾ ನೀನೇ ಹೇಳು, ಆಮೇಲೆ ನೀನು ಇದು ಮಾಡ್ತೀಯ ಅಂತ ಹೇಳಿ ಅವರು ಕೇಳಿಕೊಂಡು ಹಾಕ್ತಾಯಿದ್ದಾರೆ. ನಾನು ಕೂಡ ಹಾಗಲ್ಲ ಹೀಗೆ ಅಂತ ಅವ್ರ ಜೊತೆ ಮಾತಾಡಿಕೊಂಡು ಹೇಳಿ ಹಾಗೆ ಅವರು ಸ್ಟಿಕ್ ಮಾಡ್ತಾಯಿದ್ದಾರೆ.
ನನಗೆ ಲೈಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಪ್ಪ ಅಂದರೆ ವೆರೈಟೀಸ್ ಆಫ್ ಕಲರ್ಸಲ್ಲಿ ಕೂಡ ಬರುತ್ತೆ. ಹಾಗಾಗಿ ನನಗೆ ಇಷ್ಟ ಆಯಿತು. ಸ್ಟಿಕ್ ಆಗ್ತಿರಲಿಲ್ಲ, ಲೈಟ್ ಬಂದು ಅದರಲ್ಲೇ ಸ್ಟಿಕ್ಕಿಂಗ್ ಆಪ್ಷನ್ ಇತ್ತು, ಬಟ್ ಅದು ಅಂಟ್ತಿರಲಿಲ್ಲ. ಹಾಗಾಗಿ ನಾವು ಡಬಲ್ ಸೈಡ್ ಸ್ಟಿಕ್ಕರಿಂದ ಸರ್ಕಸ್ ಮಾಡಿ ಅದನ್ನು, ಏಕೆಂದರೆ ನಾನು ಅದಕ್ಕೆ ತಕ್ಕಂಗೆ ನಾನು ಬುಕ್ ಮಾಡ್ಕೊಂಡಿರಲಿಲ್ಲ. ಜಸ್ಟ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಏನು ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ ಬುಕ್ ಮಾಡ್ಕೊಂಡಿರೋದ್ರಲ್ಲಿ ನಾನು ಅದನ್ನು ಅಗಲ ಇದ್ದಿದ್ದರಿಂದ ಅದನ್ನು ನಾನು ಕಟ್ ಮಾಡಿ 2 ಸೈಡಲ್ಲಿ ಕಟ್ ಮಾಡಿ ನಾನು ಆ ರೀತಿ ಅಂಟಿಸ್ತಾ ಇದ್ದೆ. ನಾನು ಕಿಚನ್ ಟೂರ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿಚನ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ವಿಡಿಯೋನ ಮಾಡಿ ಹಾಕ್ತೀನಿ. ಇದು ಫೈನಲ್ಲು ಲುಕ್ ಬಂದು ನನ್ನ ಕಿಚನ್ದು ಈ ರೀತಿಯಲ್ಲಿದೆ. ಸಿಂಪಲ್ಲಾಗಿ ಆದಷ್ಟು ನಾನು ಇರೋದ್ರಲ್ಲಿ ಚೆನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಲ್ಲಿ ಮಾಡಿದ್ದೀನಿ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಲೈಟ್ ಬಂದು ಲೈಟಿಂಗ್ಸ್ ಹಾಕಿದ್ಮೇಲೆ ಆ ಸ್ಟಿಕ್ಕರ್ ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಈ ರೀತಿಯಲ್ಲಿ ಲೈಟಿಂಗ್ಸ್ನ ನಾನು ಆನ್ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಲ್ಲಿದೆ. ಇಲ್ಲಿ ನಾನು ಗ್ರಾಸ್ ಹಾಕಿದ್ದೆ, ಬಟ್ ಅದು ಡಬಲ್ ಸೈಡ್ ಸ್ಟಿಕ್ಕರ್ ಆಗಿರೋದ್ರಿಂದ, ನಾರ್ಮಲ್ ಡಬಲ್ ಸೈಡ್ ಸ್ಟಿಕ್ಕರ್ ಆಗಿರೋದ್ರಿಂದ ಬಿದ್ದೋಗ್ತು. ಬುಕ್ ಮಾಡಿದ್ದೀನಿ, ಅದು ಖಾಲಿಯಾಗಿತ್ತು. ಬಂದ ಮೇಲೆ ಅದನ್ನು ಸ್ಟಿಕ್ ಮಾಡಬೇಕು. ಫೈನಲಿ ಈ ರೀತಿಯಲ್ಲಿ ನನ್ನ ಕಿಚನ್ ಕಾಣ್ತಿದೆ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನಗಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಕ್ಕೂ ನೋಡಿದ ತಕ್ಷಣ ಸಾರ್ಥಕ ಅಂತ ಫೀಲ್ ಆಯಿತು. ಮಾರ್ನಿಂಗಿಂದ ಕಷ್ಟಪಟ್ಟು ಮಾಡಿದ್ದಕ್ಕೂ ತುಂಬಾ ಖುಷಿ ಆಯಿತು. ಕಲರ್ಸ್ ಲೈಟ್ ಆನ್ ಮಾಡಿದ್ಮೇಲೆ ಅಡುಗೆ ಮನೆ ಕಳೆನೇ ಒಂಥರ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಳಗಡೆ ಬಂದು ನಾನು ಈ ರೀತಿ ಮಾಮೂಲಿ ರಾಗಿ ಹಿಟ್ಟು, ಹಾಗೆ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು, ನಾನು ಏನು ಕೂಡ ಮಿಲ್ ಮಾಡಿಸೋದಕ್ಕೆ ಹೋಗಲ್ಲ. ನನಗೆ ನಮ್ಮ ಅಜ್ಜಿ ಹಾಗೆ ನಮ್ಮಮ್ಮ ಇಬ್ಬರು ಕೂಡ ಖಾಲಿ ಆಯಿತು ಅಂತ ಕಾಲ್ ಮಾಡಿದ್ರೆ ಅವರೇ ಬಿಡಿಸಿ ಕೊಟ್ಟು ಕಳಿಸ್ತಾರೆ. ಅದನ್ನು ಹಾಗೆ ಫಿಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ಇದು ಯಾವುದನ್ನು ಕೂಡ ನಾನು ಯಾವ ರೀತಿಯಲ್ಲಿ ಅರೇಂಜ್ ಮಾಡಿದೆ ಅಂತ ನಾನು ತೋರಿಸೋದಕ್ಕೆ ಹೋಗಿಲ್ಲ. ಯೂಟ್ಯೂಬಲ್ಲಿ ನಾನು ಕಿಚನ್ ಟೂರ್ನ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ ಅಂತಲೂ ಮತ್ತೊಮ್ಮೆ ಹೇಳ್ತೀನಿ. ಸ್ವಲ್ಪ ಗ್ಲಾಸಸ್ದು ಸ್ಮಾಲ್ ಸೈಜೆಲ್ಲ ಇಟ್ಕೊಳ್ಳೋದಕ್ಕೆ ಹಿಂಸೆ ಆಗ್ತಿತ್ತು. ಹಾಗಾಗಿ ಈ ರೀತಿ ಬುಕ್ ಮಾಡ್ಕೊಂಡಿದ್ದೆಲ್ಲ ಅದನ್ನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಅಡುಗೆ ಮಾಡಿದ್ಮೇಲೆ ಅಡುಗೆ ಮಾಡಿರುವಂತಹ ಪಾತ್ರೆನ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಬೇಕಾಗಿತ್ತು. ಹಾಗಾಗಿ ನಾನು ಅಲ್ಲಿ ಜಾಗನ ಸ್ವಲ್ಪ ಫ್ರೀ ಬಿಟ್ಕೊಂಡಿದ್ದೀನಿ. ಇಲ್ಲಾಂದರೆ ಅದಕ್ಕೂ ಕೂಡ ಒಂದು ರ್ಯಾಕ್ನ ಬುಕ್ ಮಾಡಿ ಫಿಲ್ ಮಾಡ್ಕೋಬೋದು. ಬಟ್ ನನಗೆ ಅದು ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ನಾನು ಇದು ಬಂದು ನಾವು ಏನು ಅಡುಗೆ ಮಾಡ್ತೀವಿ ಅದು ಅಪ್ಪಲ್ಲಿ ಬಂದು ಈ ರೀತಿ ಇನ್ನೊಂದು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ನಾನು ಮಿಕ್ಸಿ ಜಾರ್ಸ್ನ ಇಟ್ಕೊಂಡಿದ್ದೀನಿ. ಇದು ಬಂದು ನಾನು ಮಾಡಿರುವಂತಹ DIY. ನನಗೂ ಈ ರೀತಿ ಎಲ್ಲ ಮಾಡೋದಕ್ಕೆ ಇಷ್ಟ, ಬಟ್ ಅಮೌಂಟು ಕೂಡ ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಇರೋದನ್ನು ಹೇಳ್ತಾ ಇದ್ದೀನಿ.
ಓಕೆ ಆಲ್, ಇವತ್ತಿನ ಈ ವಿಡಿಯೋ ಇದಾಗಿತ್ತು. ಸೊ ಯಾರಿಗೆಲ್ಲ ನನ್ನ ಕಿಚನ್ ಮೇಕ್ ಓವರ್ ಇಷ್ಟ ಆಗಿದೆ ಅವರೆಲ್ಲ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.